ಸ್ನೇಹಿತರೆ ನಮಸ್ಕಾರ. ಆಕೆ ಕನ್ನಡದ ಪ್ರಖ್ಯಾತ ನಟಿ, ಪೋಷಕ ಪಾತ್ರಗಳ ಮೂಲಕ ಜನರ ಹೃದಯವನ್ನು ಗೆದ್ದಂತಹ ನಟಿ. ಅದರಲ್ಲೂ ಕೂಡ ಕನ್ನಡದ ಬಹುತೇಕ ಸ್ಟಾರ್ ನಟರ ತಾಯಿಯಾಗಿ ಮಿಂಚಿದಂತಹ ನಟಿ, ಆ ಪಾತ್ರಕ್ಕೆ ಪರಕಾಯ ಪ್ರವೇಶವನ್ನು ಪಡೆದಂತಹ ನಟಿ. ಇವತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ಈ ನಟಿ ಕಿರುತೆರೆ ನಿರ್ದೇಶಕಿಯಾಗಿ ಚಿತ್ರರಂಗಕ್ಕೆ ಬರುವ ಮುನ್ನ ನಿರ್ಮಾಪಕ ಮತ್ತು ಕಿರುತೆರೆ ನಿರ್ದೇಶಕರ ಬಳಿ ಸಹಾಯಕರಾಗಿ ಕೆಲಸ ಮಾಡಿದಂತಹ ನಟಿಯೂ ಕೂಡ ಹೌದು. ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಂತಹ ಈಕೆ ನಂತರ ಒಂದೇ ಒಂದು ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ ಬಳಿಕ ಈಕೆಗೆ ಸಿಕ್ಕಂತಹ ಪಾತ್ರಗಳು ಅಂತಿಂತವಲ್ಲ. ಇವತ್ತಿಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂತಹ ಈ ನಟಿಯ ಹೆಸರು ಪದ್ಮಜಾ ರಾವ್. ಹೌದು, ಪದ್ಮಜಾ ರಾವ್ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇವತ್ತಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅವತ್ತು ಮೂಡಲಮನೆ, ಈ ವೈಶಾಲಿ ಕಾಸರವಳ್ಳಿಯವರ ಮೂಡಲಮನೆ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸೋದ್ರ ಮೂಲಕ ಮುಖ್ಯ ಭೂಮಿಕೆಗೆ ಬಂದಂತಹ ಪದ್ಮಜಾ ರಾವ್ ಅವರು ಅಲ್ಲಿಂದ ಇಲ್ಲಿವರೆಗೂ ಕೂಡ ತಿರುಗಿ ನೋಡಿದ್ದೇ ಇಲ್ಲ. ಆಕೆ ನಟಿಸಿದಂತಹ ಒಂದೊಂದು ಧಾರಾವಾಹಿಗಳು, ಒಂದೊಂದು ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳೇ. ಈ ಮೂಲಕ ಸಿನಿಮಾ ರಂಗದಲ್ಲಿ ಮತ್ತು ಕಿರುತೆರೆಯಲ್ಲಿ ಎರಡೂ ಕಡೆಯೂ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂತಹ ನಟಿ ಈ ಪದ್ಮಜಾ ರಾವ್ ಅವರು. ಇವರ ಮುಂಗಾರು ಮಳೆಯ ನಟನೆ ಅಥವಾ ಈ ಗಣೇಶಿಂದ ಹಿಡಿದು ಪ್ರತಿಯೊಬ್ಬ ನಟನ ತಾಯಿಯಾಗಿ ನಟಿಸಿದಂಥ ಇವರ ನಟನೆ ಎಂಥವರ ಹೃದಯವನ್ನಾದರೂ ಗೆಲ್ಲುವಂಥದ್ದು. ಇಂತಹ ಪದ್ಮಜಾ ರಾವ್ ಅವರ ಬದುಕಿನಲ್ಲಿ ಮತ್ತೊಂದು ಪುಟವಿದೆ. ಅದು ನಾವು ನೋಡದೇ ಇರುವಂತಹ ಪುಟ. ಆ ಪುಟವನ್ನು ಸ್ವತಃ ಪದ್ಮಜಾ ರಾವ್ ಅವರೇ ಈಗ ತಿರುವಿ ಹಾಕಿದ್ದಾರೆ. ತಮ್ಮ ಬದುಕಿನಲ್ಲಿ ನಡೆದಂತಹ ಕಹಿ ಘಟನೆಗಳನ್ನು ಮೆಲುಕು ಹಾಕಿದ್ದಾರೆ. ಹಾಗಾದರೆ ಏನಾಗಿತ್ತು? ಅವರ ಬದುಕಿನಲ್ಲಿ ಡಿವೋರ್ಸ್ ಅನ್ನೋಂಥದ್ದು, ಮೊದಲ ಮದುವೆ ಬ್ರೇಕ್ ಆಗಿದ್ದು ಯಾಕೆ? ಜೊತೆಗೆ ಕೈಯಲ್ಲಿ 2.5 ವರ್ಷದ ಮಗು. ಈಕೆ ಆ ಸಂದರ್ಭದಲ್ಲಿ ಡಿವೋರ್ಸ್ ಅನ್ನುವಂಥ ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಬೇಸತ್ತು ಹೋಗಿದ್ರು. ಇವತ್ತಿಗೆ ಬದುಕು ಈ ಹಂತಕ್ಕೆ ಬಂದಿದೆ. ಅದಕ್ಕೆ ಕಾರಣ ಏನು? ಎಲ್ಲವನ್ನು ಕೂಡ ಮನಬಿಚ್ಚಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕನಸಿರ್ತದೆ. ಆ ಕನಸಿನ ಬೆನ್ನತ್ತಿ ಹೋದಾಗ ಆ ಕನಸನ್ನು ನನಸು ಮಾಡಿಕೊಳ್ಳೋದು ದೊಡ್ಡ ವಿಚಾರ ಏನಾಗಿರೋದಿಲ್ಲ. ಇಲ್ಲೂ ಕೂಡ ಹಾಗೆ. ನಟನೆ ಅನ್ನೋದು ಬಣ್ಣದ ಲೋಕ ಮಾತ್ರವಲ್ಲ, ಅನೇಕರ ಪಾಲಿಗೆ ಅದು ಬದುಕಿನ ಅನಿವಾರ್ಯತೆಯೂ ಕೂಡ ಆಗಿರ್ತದೆ. ಹಿರಿಯ ನಟಿ ಪದ್ಮಜಾ ರಾವ್ ಅವರ ಬದುಕಿನಲ್ಲೂ ಕೂಡ ಹಾಗೆ ಈ ನಟನೆ ಅನ್ನೋದು ಇದು ಜೀವಂತ ಸಾಕ್ಷಿಯಾಗಿ ಉಳಿಯೋದಕ್ಕೆ ಮತ್ತು ಅವರ ಜೀವನ ನಿರ್ವಹಣೆಗೆ ಅನಿವಾರ್ಯ ಆಗಿತ್ತು. ಮೈಸೂರಿನವರಾಗಿರುವಂತಹ ಈಕೆ ಮುಂಬೈನಲ್ಲಿ ಬೆಳೆದು ನಂತರ ಈಕೆಗೆ ಇದ್ದಂಥ ಒಂದೇ ಒಂದು ಕನಸು ಅಂತ ಹೇಳಿದ್ರೆ ನಟಿ ಆಗಬೇಕು ಅನ್ನುವಂಥ ಕನಸು. ಆದರೆ ಆ ಕನಸಿನ ಹಾದಿ ಅಷ್ಟು ಸುಲಭ ಆಗಿರಲಿಲ್ಲ. ಹೌದು, ಪದ್ಮಜಾ ರಾವ್ ಅವರ ಜೀವನದ ಹಾದಿ ಹೂವಿನ ಹಾಸಿಗೆ ಅಲ್ವೇ ಅಲ್ಲ. ಇಂದು ಬೆಳ್ಳಿತೆರೆ, ಕಿರುತೆರೆ ಸದಾ ನಗುಮುಖದಿಂದನೇ ಕಾಣಿಸುವಂತಹ ಈ ನಗುಮುಖದ ಹಿಂದೆ ಕಣ್ಣೀರಿನ ದೊಡ್ಡ ಕಥೆಯೇ ಇದೆ. ಕಠಿಣ ಪರಿಶ್ರಮದ ದೊಡ್ಡ ಕಥೆಯೇ ಇದೆ. ಒಬ್ಬಂಟಿ ತಾಯಿಯಾಗಿ ಇವರು ಎದುರಿಸಿದಂಥ ಸವಾಲುಗಳು ಒಂದೆರಡಲ್ಲ. ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ನೀಡಿದಂಥ ಸಂದರ್ಶನದಲ್ಲಿ ತಮ್ಮ ಜರ್ನಿಯ ಬಗ್ಗೆ ನಟಿ ಪದ್ಮಜಾ ರಾವ್ ಅವರು ಮಾತನಾಡಿದ್ದಾರೆ. 10 ವರ್ಷದ ಹಿಂದೆ ನನ್ನ ಡ್ರೀಮ್ ಪ್ಯಾಷನ್ ಅದೇ, ಎಲ್ಲ ಸೆಕೆಂಡ್ರಿ ಅದೇ ಆಗಿತ್ತು. ಫ್ಯೂಚರ್ ಸೆಕ್ಯೂರ್ ಮಾಡಿಕೊಳ್ಳೋದಕ್ಕೋಸ್ಕರ ಅದು ಅಗತ್ಯವಾಗಿತ್ತು. ನನ್ನ ಮಗನಿಗೆ ಏನಾದರೂ ಬಿಟ್ಟು ಹೋಗೋಕ್ಕೆ ಖಾಲಿ ಕೈಯಲ್ಲಿ ಹೋಗಬಾರ್ದು ಅನ್ನೋದು ಒಂದು ದೊಡ್ಡ ಆಸೆ ಇತ್ತು. 2026ರಲ್ಲಿ ನನಗೆ ಲೈಫ್ ಅಂದರೆ ಏನು ಅಂತ ಗೊತ್ತಾಗಿದೆ. ನನ್ನ ದೇವರೊಂದಿಗೆ ಸಮಯವನ್ನು ಕಳೆಯೋದು, ನನ್ನ ಮಗನ ಜೊತೆಗೆ ಸಮಯವನ್ನು ಕಳೆಯೋದು, ನನ್ನ ಕೆಲಸ ಫುಲ್ಲು ಕ್ಲಾರಿಟಿ ಇದೆ ಇವತ್ತಿಗೆ. ಆದರೆ ಸಣ್ಣ ವಯಸ್ಸಿನಲ್ಲಿ ಒಂದೇ ಕ್ಲಾರಿಟಿ ಇದ್ದಿದ್ದು, ನಾನು ನಟಿಯಾಗಬೇಕು ಅಂತೇಳಿ. ಇನ್ಯಾವುದೂ ಕೂಡ ನನಗೆ ಗೊತ್ತಿರಲಿಲ್ಲ, ನನಗೆ ಬೇಕು ಕೂಡ ಆಗಿರಲಿಲ್ಲ ಅನ್ನೋಂಥ ವಿಚಾರವನ್ನು ಪದ್ಮಜಾ ರಾವ್ ಅವರು ಮೆಲುಕು ಹಾಕಿಕೊಳ್ತಾರೆ. ಮೈಸೂರಿನವರಾಗಿರುವಂಥ ಪದ್ಮಜಾ ರಾವ್ ಅವರು ಅಪ್ಪನಿಗೆ ಮುಂಬೈನಲ್ಲಿ ಕೆಲಸ ಸಿಗುತ್ತೆ. ಅಲ್ಲಿಯೇ ಓದಿ ಅಲ್ಲಿಯೇ ಬೆಳೀತಾರೆ. ಚೈಲ್ಡ್ಹುಡ್ನಲ್ಲಿ ಕನ್ನಡ ನನಗೆ ಅಷ್ಟು ಫ್ಲೂಯೆಂಟಾಗಿ ಬರ್ತಾ ಇರಲಿಲ್ಲ, ಕಲಿಯೋದಕ್ಕೆ ಆಗಲೂ ಕೂಡ ಇಲ್ಲ. PUC ಟೈಮ್ನಲ್ಲಿ ಇಲ್ಲಿಗೆ ವಾಪಸ್ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ತಂದೆ ಹೋಗಿಬಿಟ್ಟಿದ್ರು. ನಂತರ ಮದುವೆ ಆದೆ. ಅಮ್ಮ ನನಗೆ ಸೀರಿಯಲ್ ಅದು ಇದು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಮದುವೆ ಬೆಸ್ಟ್ ರೂಟ್ ಅಂತೇಳಿ ಅಂದ್ಕೊಂಡಿದ್ದೆ. ಮದುವೆ ಆದರೆ ಗಂಡನನ್ನು ಕಿರು ಬೆರಳಿನಲ್ಲಿ ಆಟ ಆಡಿಸ್ತೀನಿ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅನ್ನುವಂತಹ ಕಲ್ಪನಾ ಲೋಕದಲ್ಲಿ ಇದ್ದೆ. ಆದರೆ ಮೊದಲ ಮದುವೆ ವರ್ಕ್ ಆಗಲಿಲ್ಲ.
ಆದರೆ ಮೊದಲ ಮದುವೆಯಲ್ಲಿ ಜೀವನದಲ್ಲಿ ಬ್ಯೂಟಿಫುಲ್ಲು ಗಿಫ್ಟ್ ನನಗೆ ಸಿಕ್ಕಿದ್ದು ಅಂದರೆ ಅದು ನನ್ನ ಮಗ ಸಂಜೀವ್. ಹಾಗಾಗಿ ಆ ಮದುವೆ ಬಗ್ಗೆ ನನಗೆ ರಿಗ್ರೆಟ್ ಇಲ್ಲವೇ ಇಲ್ಲ. ಮದುವೆ ಆದಮೇಲೆ ಇಲ್ಲಿ ನನ್ನ ಕನಸು ಸಾಕಾರ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನನಗೆ ಯಾವಾಗ ಗೊತ್ತಾಗೋಕ್ಕೆ ಶುರುವಾಯಿತೋ ನಾನು ಆ ಬಂಧನದಿಂದ, ಮದುವೆಯ ಬಂಧನದಿಂದ ಹೊರ ನಡೆದೆ. ನನಗೆ ನಟಿಯಾಗುವಂಥ ಹುಚ್ಚು. ಅಲ್ಲಿಂದ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಸೀರಿಯಸ್ ಆಗಿ ಮಾಡೋದಕ್ಕೆ ಶುರು ಮಾಡಿದೆ ಅಂಥೇಳಿ ಪದ್ಮರಾಜರಾವ್ ಹೇಳ್ತಾರೆ. ಹೌದು, ಈಗ ನಾನು ಹೀಲಾಗಿದ್ದೀನಿ. ನಾನು ನನ್ನ ಮಗ ಸಂಜೀವನ್ನ ನೋಡಿದಾಗ ನನ್ನೆಲ್ಲ ನೋವುಗಳನ್ನು ಮರಿತಾ ಹೋಗ್ತೀನಿ. ಅವನು ನನಗೆ ಮೆಜಿಷಿಯನ್ ಇದ್ದಂತೆ. ಅವನು ನನ್ನ ಡಾಕ್ಟರ್ ಕೂಡ. ಅವನು ನನ್ನನ್ನು ಗುಣಪಡಿಸ್ತಾನೆ. ಅವನಲ್ಲಿ ಆ ಕೆಪಾಸಿಟಿ ಕೂಡ ಇದೆ. ನಾನು ಆ ಮದುವೆಯಿಂದ ಹೊರ ಬಂದಾಗ ನನ್ನ ಮಗ 2.5 ವರ್ಷದ ಮಗು. ನನ್ನ ಹತ್ರ ಕೆಲಸ ಇರಲಿಲ್ಲ, ದುಡ್ಡು ಕೂಡ ಇರಲಿಲ್ಲ. ನನ್ನಿಬ್ಬರು ತಂಗಿಯರು ಸಣ್ಣ ಸಣ್ಣ ಕೆಲಸದಲ್ಲಿದ್ದರು. ಅವರಿಗೆ ಆಗಿನ್ನೂ ಮದುವೆ ಕೂಡ ಆಗಿರಲಿಲ್ಲ. ಅದರಲ್ಲೇ ನಾವು ಜೀವನವನ್ನು ಮಾಡಿಕೊಂಡು ಆ ದಿನಗಳನ್ನು ತುಂಬ ಕಠಿಣವಾಗಿ ಎದುರಿಸಿದ್ವಿ ಅನ್ನೋಂಥ ವಿಚಾರವನ್ನು ನೆನಪಿಸಿಕೊಳ್ತಾರೆ. ಒಂದು ಹಂತದಲ್ಲಿ ನಾನು ನಟಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ನಡೆಯಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಮಗುವನ್ನು ಸ್ಕೂಲಿಗೆ ಕಳಿಸ್ಬೇಕು, ಫೀಸ್ ಕಟ್ಟಬೇಕು. ನಾನು ಗಟ್ಟಿ ಮನಸ್ಸನ್ನು ಮಾಡಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿಯೇ ಬಿಟ್ಟೆ. ಆದರೂ ಆ ಲೈನ್ಗೆ ಸೇರೋದಕ್ಕೆ ಕನೆಕ್ಷನ್ ಹುಡುಕ್ತಾ ಇದ್ದೆ. ಆಗ TN ನರಸಿಂಹನ್ ಅವರ ಭೇಟಿಯಾಯಿತು. ಅವರು ಇವತ್ತಿಲ್ಲ, ಅವರು ಕೂಡ ಮಾಲ್ಗುಡಿ ಡೇಸ್ನ ಸ್ಕ್ರಿಪ್ಟ್ ಮಾಡಿದ್ದವರು. ಇವರಿಂದ ನಾಗವರ್ಣ ಅವರ ಪರಿಚಯ ಆಯಿತು. ನನ್ನ ಬೆಳಗ್ಗೆ ಧಾರಾವಾಹಿಯಲ್ಲಿ ಚಾನ್ಸ್ ಕೂಡ ಕೊಟ್ಟರು. ಒಂದಷ್ಟು ಧಾರಾವಾಹಿಗಳನ್ನು ಕೂಡ ಮಾಡಿದೆ. ನಂತರ ಮೂಡಲ ಮನೆ ಸಿಕ್ತು. ಅದಾದ ಮೇಲೆ ಹಠವಾದಿ, ಮುಂಗಾರು ಮಳೆ, ಗಾಳಿಪಟ, ಉಗ್ರಮ್ಮು, ಇವತ್ತು ಭಾಗ್ಯಲಕ್ಷ್ಮಿ ಎಲ್ಲವೂ ಕೂಡ ನನ್ನ ಭಾಗ್ಯವೇ. ಎಲ್ಲವೂ ಕೂಡ ನನ್ನ ಹೆಸರಿಗೆ ಇನ್ನೊಂದು ದೊಡ್ಡ ಗರಿಮೆ ಆಗಿ ಕೊಟ್ಟಂತಹ ಒಂದೊಂದು ಪ್ರಾಜೆಕ್ಟ್ಗಳು. ನನ್ನ ಕೆಲಸವನ್ನು ಜನ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿದೆ ಅನ್ನುವಂಥದ್ದು ಈಕೆಯ ಮಾತಿನ ಅರ್ಥ. ಅಂದರೆ ನೀವೇ ಯೋಚನೆ ಮಾಡಿ, ಇವತ್ತಿಗೆ ಇಷ್ಟು ದೊಡ್ಡ ನಟಿಯಾಗಿರುವಂಥ ಪದ್ಮಜರಾವ್ ಅವರು ತಮ್ಮ ಬದುಕಿನ ಆರಂಭದಲ್ಲಿ, ಅಂದರೆ ಈ ನಟನಾ ವೃತ್ತಿಗೆ ಬರೋದಕ್ಕಿಂತ ಮುಂಚೆ ಎದುರಿಸಿದಂಥ ಕಷ್ಟಗಳು ಎಷ್ಟಿತ್ತು. ಅವತ್ತು ಏನಾದರೂ ಪದ್ಮಜರಾವ್ ಅವರು ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗಿ ಸುಮ್ಮನಾಗಿದ್ದಿದ್ರೆ ಬಹುಶಃ ಇವತ್ತಿಗೆ ಪದ್ಮಜರಾವ್ ಅವರು ಯಾರು ಏನು ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಕನ್ನಡಕ್ಕೆ ಇಂತಹ ಒಬ್ಬ ಪೋಷಕ ನಟಿ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಹೇಳೋದು, ಬದುಕು ಎಲ್ಲಿ ಹೇಗೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತದೆ ಅನ್ನೋದು ಬಹುಶಃ ಯಾರಿಗೂ ಕೂಡ ಚಿಕ್ಕ ಕಲ್ಪನೆಯೂ ಕೂಡ ಇರೋದಿಲ್ಲ. ಇಲ್ಲೂ ಕೂಡ ಹಾಗೆ ಮೊದಲ ಮದುವೆ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ಪದ್ಮಜರಾವ್ ಅವರು ಆ ಕಾಲಕ್ಕೆ ಮಾಡಿದ್ದು ಸರಿ ಅಂತೇಳಿ ಅನಿಸುತ್ತೆ. ಅದಾದ ಬಳಿಕ ಅದರಿಂದ ದೂರ ಆಗಿದ್ದು, ಡಿವೋರ್ಸನ್ನು ಪಡ್ಕೊಂಡಿದ್ದು, ಅದು ಕೂಡ ನಂತರ ಸರಿ ಅಂತೇಳಿ ಅನಿಸುತ್ತೆ. ಒಂದು ಹಂತದಲ್ಲಿ ನಾವು ಈ ಡಿವೋರ್ಸನ್ನು ಅಥವಾ ಡಿವೋರ್ಸ್ ರೀತಿ ಇವರೆಲ್ಲರೂ ಕೂಡ ಯೋಚನೆ ಮಾಡೋದನ್ನು ವಿರೋಧಿಸಿದರೂ ಕೂಡ ಬದುಕು ಕ್ಲಿಷ್ಟವಾದಾಗ, ಬದುಕು ಅವರ ಜೊತೆಗೆ ಸಾಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ತೀರ್ಮಾನಿಸಿದಾಗ ಡಿವೋರ್ಸ್ ಅನ್ನೋದು ಅನಿವಾರ್ಯ ಆಗಿ ಬಿಡುತ್ತದೆ. ಇಲ್ಲೂ ಕೂಡ ಹಾಗೆ ಡಿವೋರ್ಸ್ ಆದ ಬಳಿಕ ಪದ್ಮಜರಾವ್ ಅವರ ಬದುಕೇ ಬದಲಾಗಿ ಹೋಯಿತು. ಬಣ್ಣದ ಲೋಕದ ಪ್ರವೇಶ ಆಯಿತು. ನಂತರ ಅವರು ಅಂದ್ಕೊಂಡಿದ್ದೆಲ್ಲವೂ ಕೂಡ ಹಂತವಾಗಿ ಆಗ್ತಾ ಇದೆ. ಇದೇ ರೀತಿ ಇನ್ನಷ್ಟು ವರ್ಷಗಳ ಕಾಲ ಖುಷಿಯಾಗಿ ಸಮೃದ್ಧವಾಗಿ ಜೀವನವನ್ನು ಸಾಗಿಸಲಿ ಅನ್ನೋದಷ್ಟೇ ನಮ್ಮ ಆಶಯ. ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂತಹ, ಸೀರಿಯಲ್ಗಳಲ್ಲೂ ಕೂಡ ನಟಿಸ್ತಿರುವಂಥ ಪದ್ಮಜರಾವ್ ಅವರಿಗೆ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಪದ್ಮಜರಾವ್ ಅವರ ಕಷ್ಟದ ದಿನಗಳ ಬಗ್ಗೆ ತಿಳಿದುಕೊಂಡಾಗ ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.